ಸರ್ಕಾರಿ ಶಾಲೆಗಳಲ್ಲಿ ಶೌಚಾಲಯಗಳು ಇರಲ್ಲ ಅಂತ ಕೇಳ್ಪಟ್ಟಿದ್ವಿ. ಆದ್ರೆ ನಮ್ಮ ತುಮಕೂರಿನ ಕೈದಾಳದಲ್ಲಿ ಶೌಚಾಲಯ ಇದೆ ನೋಡಿ. ಇಲ್ಲಿ ನೋಡಿ ಎಷ್ಟು ಅದ್ಭುತವಾದ ಸಾಲುಗಳಿದಾವು. ಸಾಕ್ ಮಾಡಪ್ಪ ನಿನ್ನ ಜಾತಿ ಮತ, ಹಾಕು ಒಂದೇ ಮತ ಅಂತ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಈ ಒಂದು ಡಿಜಿಟಲ್ ಗ್ರಂಥಾಲಯಗಳಿದ್ರೆ ತುಂಬಾನೇ ಮಕ್ಕಳಿಗೆ ಅನುಕೂಲ ಆಗುತ್ತೆ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ನಾನೀಗ ಕೈದಾಳದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಲ್ಲಿ ಬಂದಿದ್ದೀನಿ. ನೀವು ನೋಡ್ತಾ ಇರ್ಬೋದು ಕೈದಾಳದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಬನ್ನಿ ಒಳಗಡೆ ಯಾವ ರೀತಿ ಇದೆ ಶಾಲೆ ಅಂತ ನೋಡ್ಕೊಂಡು ಬಂದ್ಬಿಡೋಣ. ಹಾಗೆಯೇ ಈ ಒಂದು ತುಮಕೂರು ಜಿಲ್ಲೆಯ ಕೈದಾಳದ ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಯಾರ್ಯಾರೆಲ್ಲ ವ್ಯಾಸಂಗ ಮಾಡಿದಿರಿ, ಹಾಗೇನೆ ಈ ಒಂದು ಶಾಲೆಯ ನಿಮ್ಮ ಹಳೆಯ ನೆನಪುಗಳು ಏನಾದ್ರೂ ಇದೆಯಾ? ಈಗ ನಿಮಗೆ ಪ್ರಪ್ರಥಮವಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೈದಾಳದಲ್ಲಿ ನಾನೀಗ ಒಳಗಡೆ ಬಂದಿದ್ದೀನಿ. ನೀವು ನೋಡ್ತಾ ಇರ್ಬೋದು ಶಾಲಾ ಕೊಠಡಿಗಳು. ಈ ಒಂದು ಧ್ವಜಸ್ತಂಭದಲ್ಲಿ ನಿಮಗೆ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡಿರೋದು ನೆನಪಿದೆಯಾ? ನೆನಪಿದ್ರೆ ಕಾಮೆಂಟ್ ಮಾಡಿ. ಹಾಗೇನೆ ಈ ಕೈದಾಳದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಡಿಜಿಟಲ್ ಗ್ರಂಥಾಲಯ ಅಂತ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು ಡಿಜಿಟಲ್ ಗ್ರಂಥಾಲಯ ಅರಿವು ಕೇಂದ್ರ ಕೈದಾಳ. ನೋಡಿ, ಎಲ್ಲಾ ಕಡೆನೂ ಈ ತರ ಒಂದು ಡಿಜಿಟಲ್ ಗ್ರಂಥಾಲಯ ಇದ್ರೆ, ಎಲ್ಲಾ ಸ್ಕೂಲ್ಗಳಲ್ಲೂ ಈ ಒಂದು ಡಿಜಿಟಲ್ ಗ್ರಂಥಾಲಯಗಳಿದ್ರೆ ತುಂಬಾನೇ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪಾ ಅಂದ್ರೆ, ಸರ್ಕಾರಿ ಶಾಲೆಗಳಲ್ಲಿ ಶೌಚಾಲಯಗಳು ಇರಲ್ಲ ಅಂತ ಕೇಳ್ಪಟ್ಟಿದ್ವಿ. ಆದ್ರೆ ನಮ್ಮ ತುಮಕೂರಿನ ಕೈದಾಳದಲ್ಲಿ ಶೌಚಾಲಯ ಇದೆ ನೋಡಿ. ಗಂಡು ಮಕ್ಕಳ ಶೌಚಾಲಯ, ಹೆಣ್ಣು ಮಕ್ಕಳ ಶೌಚಾಲಯ ನೋಡ್ತಾ ಇರ್ಬೋದು. ಇದೇ ತರ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲೂ ಈ ತರ ಶೌಚಾಲಯಗಳಿದ್ರೆ ಮಕ್ಕಳಿಗೆ ಶೌಚಾಲಯಕ್ಕೆ ಹೋಗೋದಕ್ಕೆ ತುಂಬಾನೇ ಸುಲಭ ಆಗುತ್ತೆ ಅಂತ ಹೇಳ್ತಾ ಎಲ್ಲಾ ಶಾಲೆಗಳಲ್ಲೂ ಇದೇ ರೀತಿ ಶೌಚಾಲಯಗಳು ಬೇಕು. ಹಾಗೇನೆ ಈ ಕೈದಾಳದಲ್ಲಿ ವಿನೂತನವಾಗಿ ಶಾಲಾ ಕೊಠಡಿಗಳು ನಿರ್ಮಾಣ ಆಗಿದವು. ನೀವು ನೋಡ್ತಾ ಇರ್ಬೋದು ಎಲ್ಲ ಹೊಸ ಹೊಸ ಕಟ್ಟಡಗಳ ನಿರ್ಮಾಣ ಆಗಿದೆ ನೋಡಿ. ಇದ್ರ ಜೊತೆಗೆ ಇಲ್ಲೇ ಪಕ್ಕದಲ್ಲೇ ಅಂಗನವಾಡಿ ಕೇಂದ್ರ ಕೈದಾಳ ನೋಡಿ. ಅಂಗನವಾಡಿ ಕೇಂದ್ರ ಕೈದಾಳ, ಈ ಒಂದು ಅಂಗನವಾಡಿ ಕೇಂದ್ರ ಕೂಡ ತುಂಬಾ ಸುಂದರವಾಗಿ ಏನು ಚಿತ್ರಕಲೆ ಬರೆಯುವುದರ ಮುಖಾಂತರ ತುಂಬಾ ಮಕ್ಕಳಿಗೆ ಏನು ಆಕರ್ಷಣೀಯವಾಗಿ ಈ ಒಂದು ಅಂಗನವಾಡಿ ಕೇಂದ್ರ ಇದೆ. ರಜೆ ಇರೋದ್ರಿಂದ ಈ ಅಂಗನವಾಡಿ ಕೇಂದ್ರವನ್ನ ಮುಚ್ಚಲಾಗಿದೆ ನೋಡಿ. ಎಷ್ಟು ತುಂಬಾ ಸುಂದರವಾಗಿದೆ ಈ ಒಂದು ಕೈದಾಳದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೆ ಅಂಗನವಾಡಿ ಕೇಂದ್ರ. ಎಷ್ಟು ಸಖತ್ತಾಗಿದೆ ನೋಡಿ. ಇದನ್ನ ನೋಡ್ತಾ ಇದ್ರೆ ನಮ್ಗೆ ನಮ್ಮ ಬಾಲ್ಯದ ನೆನಪು ಬರುತ್ತೆ. ನೀವು ನೋಡ್ತಾ ಇರ್ಬೋದು. ಇದೇನಿರ್ಬೋದು ಅಂತ ನೀವೇ ಕಮೆಂಟ್ ಮಾಡಿ. ಕೈದಾಳ ಹಿರಿಯ ಪ್ರಾಥಮಿಕ ಶಾಲೆ ಆಫೀಸ್ ರೂಮ್ ತೋರಿಸ್ಬಿಡ್ತೀನಿ. ಮುಖ್ಯ ಶಿಕ್ಷಕರ ಕೊಠಡಿ. ಇದು ಆಕ್ಚುಲಿ ಇಲ್ಲಿ ಕೂಡ ನಮ್ಮ ಅಮರ ಶಿಲ್ಪಿ ಜಕಣಾಚಾರಿ ಅವರ ಒಂದು ಕೆತ್ತನೆಯ ಏನೋ ಚಿತ್ರಕಲೆ ಇದೆ. ನೀವು ನೋಡ್ತಾ ಇರ್ಬೋದು. ಯಾಕಂದ್ರೆ ಈ ಒಂದು ಕೈದಾಳ ಬಂದ್ಬಿಟ್ಟು ಅಮರ ಶಿಲ್ಪಿ ಜಕಣಾಚಾರಿ ಅವರ ಹುಟ್ಟೂರು. ನಮ್ಮ ಅಮರ ಶಿಲ್ಪಿ ಜಕಣಾಚಾರಿ ಅವರು
ಕೆತ್ತನೆ ಮಾಡ್ತಾ ಇರುವ ಶ್ರೀ ಚನ್ನಕೇಶವನ ಮೂರ್ತಿಯನ್ನು ನೀವು ನೋಡ್ತಾ ಇರ್ಬೋದು. ಎಷ್ಟು ಅದ್ಭುತವಾಗಿದೆ. ಇಲ್ಲಿ ನೋಡಿ ಎಷ್ಟು ಅದ್ಭುತವಾದ ಸಾಲುಗಳಿದಾವು. ಸಾಕ್ ಮಾಡಪ್ಪ ನಿನ್ನ ಜಾತಿ ಮತ, ಹಾಕು ಒಂದೇ ಮತ ಅಂತ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಹಾಗೇನೆ ಯಶಸ್ವಿ ಪ್ರಜಾಪ್ರಭುತ್ವಕ್ಕೆ ಮತದಾನದ ಹಕ್ಕನ್ನು ಬಳಸಿ. ನೋಡಿ, ನಮ್ಮ ಕೈದಾಳದ ಚನ್ನಕೇಶ್ವರ ದೇವಸ್ಥಾನದ ಒಂದು ಗೋಪುರ. ಯಾಕಂದ್ರೆ ಈ ಒಂದು ಗೋಪುರ ನೋಡ್ತಾ ಇದ್ರೆ, ಈ ಒಂದು ಶಾಲೆ ನೋಡ್ತಾ ಇದ್ರೆ ನಮ್ಗೆ ನಮ್ಮ ಹೊಯ್ಸಳರ ಕಾಲದ ಎಲ್ಲಾ ನೆನಪುಗಳು ಮರುಕಳಿಸ್ಬೇಕು. ಆ ರೀತಿಯಾಗಿ ಈ ಒಂದು ನಮ್ಮ ಕೈದಾಳದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನ ಈ ರೀತಿ ಶಾಲೆ ಗೋಡೆಯಲ್ಲೆಲ್ಲ ನಮ್ಮ ಚನ್ನಕೇಶವರ ಸ್ವಾಮಿಯ ಒಂದು ಚಿತ್ರಕಲೆಯನ್ನ ಮಾಡಲಾಗಿದೆ. ಇಷ್ಟೆಲ್ಲ ನೋಡಿದ್ರಲ್ವಾ. ಈಗ ಕೊನೆಯದಾಗಿ ಏನಪ್ಪಾ ಅಂದ್ರೆ, ಈ ಒಂದು ಕೈದಾಳದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಯಾರ್ಯಾರೆಲ್ಲ ಓದಿ ಈಗ ಒಂದು ಒಳ್ಳೆ ಹುದ್ದೆಯಲ್ಲಿ ಇದ್ದೀರಾ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಈ ಒಂದು ಕೈದಾಳದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಒಂದು ಚಿಕ್ಕ ಲಾಗ್ನ ಮುಗಿಸ್ತಾ ಇದ್ದೇನೆ ಅಂತ ಹೇಳ್ತಾ, ಜೈ ಚನ್ನಕೇಶ್ವರ ಸ್ವಾಮಿ, ಜೈ ಕರ್ನಾಟಕ. ಧನ್ಯವಾದಗಳು.